ನಮಸ್ಕಾರ. 11 ವರ್ಷ ಅಂಡಮಾನ್ನಲ್ಲಿ ಜೈಲಿನಲ್ಲಿ ಘೋರ ಚಿತ್ರಹಿಂಸೆಯನ್ನು ಅನುಭವಿಸ್ತಾರೆ. ಅಲ್ಲಿ ಸರಿಯಾಗಿ ಸೂರ್ಯನ ಬೆಳಕು ಕೂಡ ಇರೋದಿಲ್ಲ. ಆ್ಯಂಡ್ ಅವರ ಮೇಲೆ ಅಟ್ಲೀಸ್ಟ್ ಮಾನವೀಯತೆ ಕೂಡ ಯಾರೂ ತೋರಲ್ಲ. ಆ್ಯಂಡ್ ಅವ್ರ ಮೇಲೆ ತನ್ನ ಉಗುರುಗಳನ್ನು ಬಳಸ್ಕೊಂಡು ಆ ಗೋಡೆಗಳ ಮೇಲೆ ಕವನಗಳನ್ನು ಬರೀತಾರೆ. ಸಾವರ್ಕರ್ ಸತತ 27 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ಹಿಂದುತ್ವ ಮತ್ತು ಹಿಂದೂಗಳ ಬಗ್ಗೆ ಮೊದಲು ಮಾತನಾಡಿದ್ದು ನಮ್ಮ ಸಾವರ್ಕರ್. ಹಿಂದೂಗಳಲ್ಲಿ ಯಾವುದೇ ಜಾತಿ, ಯಾವುದೇ ಭೇದ ಇಲ್ಲ ಅಂತ ಹೇಳಿದ್ರು. ಇದನ್ನು ಅರ್ಥ ಮಾಡಿಸೋಕ್ಕೆ ಒಂದು ದೇವಸ್ಥಾನನೇ ಕಟ್ಟಿಸ್ತಾರೆ. ಅದರೊಳಗೆ ಯಾರಿಗೂ ನಿರ್ಬಂಧ ಇರೋದಿಲ್ಲ. ಈವನ್ ಇಫ್ ಆ್ಯನ್ ಮುಸ್ಲಿಮರು ಕೂಡ ನಿರ್ಭಯವಾಗಿ ಹೋಗ್ಬೋದಿತ್ತು ಆ ಒಂದು ದೇವಸ್ಥಾನದೊಳಗೆ. ಗಾಂಧೀಜಿ, ನೆಹರು ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಅದನ್ನು ತೀವ್ರವಾಗಿ ಖಂಡಿಸಿದವರು ಇದೇ ನಮ್ಮ ಸಾವರ್ಕರ್ ಹೇಳಿದ್ದು, ಹಿಂದೂಗಳು ಜಾತಿ, ಭಾಷೆ, ಮೇಲು ಕೀಳು ಅಂತ ವಿಭಜನೆ ಮಾಡಿ ಮತ್ತೊಮ್ಮೆ ಭಾರತ ವಿಭಜನೆ ಆದರೆ ಆಗ ಬ್ರಿಟಿಷರಿಂದ ಅಲ್ಲ, ನಮ್ಮವರ ಶತ್ರುಗಳಿಂದನೇ ನಾವು ಆಳ್ವಿಕೆಗೊಳಪಡಬೇಕಾಗುತ್ತದೆ ಅಂತ ಹೇಳ್ತಾರೆ. ನಾವಿಂದು ಭಗತ್ ಸಿಂಗ್ರಂತಹ ಕ್ರಾಂತಿಕಾರಿಗಳ ಧೈರ್ಯವನ್ನು ಮೆಚ್ಚಿಕೊಳ್ತೀವಿ. ಆದರೆ ಅವರನ್ನು ಹುರಿದುಂಬಿಸಿದಂತಹ ವ್ಯಕ್ತಿ, ಆ ಶಕ್ತಿ ಈ ಸಾವರ್ಕರ್. ಇವರನ್ನು ನಾವು ಇತಿಹಾಸದಲ್ಲಿ ಕಳೆದುಕೊಂಡಿದ್ದೀವಿ. ಜೈ ಹಿಂದ್.